ಸಾಧಾರಣ ಕಾಲದ 15ನೆಯ ಬುಧವಾರ. ಮೊದಲನೇ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಹೀಗೆನ್ನುತ್ತಾರೆ, ಆಹಾ ಅಸೀರಿಯ ನಾಡೆ, ನೀನು ನನ್ನ ಕೋಪದ ದಂಡಾಯುಧ, ರೋಷದ ದೊಣ್ಣೆ. ಆ ಧರ್ಮಭ್ರಷ್ಟ ಪ್ರಜೆಗೆ ಹಿಂದಿರಾಗಿ ಅಸೀರಿಯವನ್ನು ಕಳುಹಿಸುತ್ತೇನೆ. ನನ್ನ ಕೋಪಕ್ಕೆ ಗುರಿಯಾದ ಜನರಿಗೆ ವಿರುದ್ಧ ಕಾರ್ಯವನ್ನು ಕೈಗೊಳ್ಳಲು ಆಜ್ಞೆ ಮಾಡುತ್ತೇನೆ. ನನ್ನ ಪ್ರಜೆಯನ್ನು ಸೂರೆ ಮಾಡಲು, ಕೊಳ್ಳೆ ಹೊಡೆಯಲು, ಬೀದಿಯ ಕಸದಂತೆ ತುಳಿದು ಬಿಡಲು ಅದಕ್ಕೆ ಆಜ್ಞೆ ಮಾಡುತ್ತೇನೆ. ಆದರೆ ಅಸೀರಿಯದ ಆಲೋಚನೆಯೇ ಬೇರೆ. ಅನೇಕ ಜನಾಂಗಗಳನ್ನು ತಾನೇ ಸಂಹರಿಸಿ ನಿರ್ಮೂಲ ಮಾಡಬೇಕೆಂಬ ಯೋಜನೆ ಅದರದು. ಅಸೀರಿಯದ ಅನಿಸಿಕೆ ಇದು, ನಾನು ವಿವೇಕಿ, ನನ್ನ ಭುಜಬಲದಿಂದಲೇ ಇದನ್ನು ಮಾಡಿದ್ದೇನೆ, ನನ್ನ ಜ್ಞಾನ ಶಕ್ತಿಯಿಂದಲೇ ಇದನ್ನು ಸಾಧಿಸಿದ್ದೇನೆ. ನಾಡುಗಳ ಮಧ್ಯೆ ಇರುವ ಎಲೆಗಳನ್ನು ಕಿತ್ತು ಹಾಕಿದ್ದೇನೆ, ಅವು ಕೂಡಿಸಿಟ್ಟುಕೊಂಡಿದ್ದ ನಿಧಿ ನಿಕ್ಷೇಪಗಳನ್ನು ಸೂರೆ ಮಾಡಿದ್ದೇನೆ. ಗದ್ದುಗೆಯ ಮೇಲೆ ಕುಳಿತಿರುವವರನ್ನು ಮಹಾವೀರನಂತೆ ಕೆಡವಿ ಬಿಟ್ಟಿದ್ದೇನೆ. ಬೇಡನು ಅಕ್ಕಿಯ ಗೂಡನ್ನು ಕಂಡುಹಿಡಿಯುವಂತೆ ಜನಾಂಗಗಳ ಆಸ್ತಿಪಾಸ್ತಿಯನ್ನು ಹಿಡಿದುಕೊಂಡಿದ್ದೇನೆ. ಹಕ್ಕಿ ಬಿಟ್ಟು ಹೋದ ಮೊಟ್ಟೆಗಳನ್ನು ಒಟ್ಟುಗೂಡಿಸಿಟ್ಟುಕೊಳ್ಳುವಂತೆ ಸಮಸ್ತ ರಾಷ್ಟ್ರಗಳನ್ನು ಒಟ್ಟುಗೂಡಿಸಿದ್ದೇನೆ. ರೆಕ್ಕೆಯಾಡಿಸಿ ಬೆದರಿಸಲು ಯಾರೂ ಇರಲಿಲ್ಲ, ಕೊಕ್ಕು ತೆರೆದು ಕಿಜುಗುಟ್ಟಲು ಯಾರೂ ಕಾಣಲಿಲ್ಲ. ಕೊಡಲಿ ಕಡಿಯುವವನೇ ಕಡಿಯಲು ನಿಂತಿದೆ, ಗರಗಸ ಆಡಿಸುವವನನ್ನೇ ಕತ್ತರಿಸಲು ಎದೆಗೊಂಡಿದೆ. ಕೋಲು ಹಿಡಿದವನನ್ನೇ ಒಡೆಯದಂತಾಯಿತು, ನಿರ್ಜೀವ ದೊಣ್ಣೆ ಸಜೀವ ಮನುಷ್ಯನನ್ನೇ ಬಡಿದಂತಾಯಿತು. ಆದ ಕಾರಣ ಒಡೆಯರಾದ ಶಯನಾಧೀಶ್ವರ ಸರ್ವೇಶ್ವರ, ಅಸೀರಿಯದ ಕೊಬ್ಬಿದ ಯೋಧರಿಗೆ ಕ್ಷಯರೋಗವನ್ನು ಬರಮಾಡುವರು, ಅವರ ದೇಹಕ್ಕೆ ಬೆಂಕಿಯಂತೆ ಉರಿಯುವ ಜ್ವರವನ್ನು ಉಂಟು ಮಾಡುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಕೈಬಿಡನು ಪ್ರಭು ತನ್ನ ಸ್ವಕಿರಿಯರನ್ನು, ನಸುಕಿ ಹಾಕಿಹರು ನಿನ್ನ ಪ್ರಜೆಯನ್ನು. ಹಿಂಸಿಸುತ್ತೀಯರು ನಿನ್ನ ಸ್ವಕ್ರಿಯರನ್ನು, ವಧಿಸುತ್ತೀಯರು ವಿಧವೆಯರನ್ನು, ಪರದೇಶಿಯರನ್ನು. ಹತ್ಯೆ ಮಾಡುತ್ತೀಯರು ಗತಿಯಿಲ್ಲದ ಅನಾಥರನ್ನು. ಶ್ಲೋಕ. ಕೈಬಿಡನು ಪ್ರಭು ತನ್ನ ಸ್ವಕ್ರಿಯರನ್ನು, ಅವರಾಡಿಕೊಳ್ಳುತ್ತೀಯರು ಪ್ರಭು ನೋಡನೆಂದು, ಯಹೋವ್ಯರ ಸ್ವಾಮಿ ದೇವ ವಿಚಾರಿಸನೆಂದು. ಮೂರ್ಖರೇ, ನಿಮಗೆ ಜ್ಞಾನೋದಯವಾಗುವುದಾವಾಗ, ಪಶುಪ್ರಾಯರಾದ ಪ್ರಜೆಗಳು ಗಮನಿಸುವುದಾವಾಗ. ಶ್ಲೋಕ. ಕೈಬಿಡನು ಪ್ರಭು ತನ್ನ ಸ್ವಕ್ರಿಯರನ್ನು, ಕಿವಿ ಮಾಡಿದವನನ್ನು ಕೇಳದಿರುವನೋ, ಕಣ್ಣು ಕೊಟ್ಟವನು ನೋಡದಿರುವನೋ, ರಾಷ್ಟ್ರಗಳನ್ನು ಖಂಡಿಸುವವನನ್ನು ದಂಡಿಸದಿರುವನೋ, ಮನುಜರಿಗೆ ಬುದ್ಧಿ ಕಲಿಸುವವನು ಬುದ್ಧಿಹೀನನೋ. ಶ್ಲೋಕ. ಕೈಬಿಡನು ಪ್ರಭು ತನ್ನ ಸ್ವಕ್ರಿಯರನ್ನು, ತಳ್ಳಿಬಿಡನು ಪ್ರಭು ತನ್ನ ಜನರನ್ನು. ಕೈಬಿಡನವನು ತನ್ನ ಸ್ವಕ್ರಿಯರನ್ನು. ನ್ಯಾಯ ತೀರ್ಪು ಬರಲಿತಿರುವುದು ನೀತಿಯತ್ತ, ನೇರ ಮನಸ್ಸರೆಲ್ಲ ಮಾಡುವರು ಅದನ್ನು ಸಮರ್ಥ. ಶ್ಲೋಕ. ಕೈಬಿಡನು ಪ್ರಭು ತನ್ನ ಸ್ವಕ್ರಿಯರನ್ನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಿನ್ನಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನ್ನು, ಕೈಗೊಳ್ಳುವೆನಾಗ ನಿನ್ನ ಬಾಯುಸಿರಿದ ಕಟ್ಟಳೆಗಳನ್ನು. ಅಲ್ಲೆಲೂಯ. ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಸಮಯದಲ್ಲಿ ಯೇಸು, ಪಿತನೇ, ಭೂಸ್ವರ್ಗದ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು. ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕೇಳು ಗಂಡನೆ, ಇನ್ನಷ್ಟು ದಿನ ಕುಡಿತದ ದಾರಿಯಲ್ಲಿ ನಡೆಯುವೆ, ಇನ್ನಷ್ಟು ದಿನ ಕುಟುಂಬದ ಕಣ್ಣೀರಲ್ಲಿ ಬದುಕುವೆ. ಎಚ್ಚರವಾಗು, ಸಮಯ ಹತ್ತಿರವಾಗಿದೆ. ಇದು ಕೇವಲ ಹಾಡಲ್ಲ,
ಇದು ಒಂದು ಎಚ್ಚರಿಕೆ. ಕುಡಿತದ ಬೆಂಕಿಯಲ್ಲಿ ಮನೆಗಳು ಸುಡುತ್ತಿವೆ, ಹೆಂಡತಿಯ ಕಣ್ಣೀರಲ್ಲಿ ರಾತ್ರಿಗಳು ಕಳೆಯುತ್ತಿವೆ, ಮಕ್ಕಳ ಕನಸುಗಳು ನಿಧಾನವಾಗಿ ಒಡೆಯುತ್ತಿವೆ, ಕುಟುಂಬದ ನೆಮ್ಮದಿ ಮೌನದಲ್ಲಿ ಸಾಯುತ್ತಿದೆ. ಗ್ಲಾಸ್ ಹಿಡಿದ ಕೈಗಳಲ್ಲಿ ದಿನಗಳು ಜಾರುತ್ತಿವೆ, ಸಂಬಂಧಗಳ ನಾಡಿಯೇ ನಿಶ್ಶಬ್ದವಾಗುತ್ತಿದೆ. ನಿನ್ನ ಹೆಸರನ್ನು ಭಯದಿಂದ ಕೂಗುವ ಮನೆ ಇಂದು ಕೂಡ ನಿನ್ನ ಬದಲಾವಣೆಯನ್ನು ಕಾಯುತ್ತಿದೆ. ಮನಸ್ಸು ತಿರುಗಿಸು, ಇನ್ನು ಸಮಯ ಇದೆ. ಎಚ್ಚರವಾಗು, ಇದು ಆಟವಲ್ಲ. ಕುಡಿತದ ಹಿಂದೆ ನಡೆಯುವವನು ಒಂದು ದಿನ ಎಲ್ಲವನ್ನೂ ಕಳೆದುಕೊಳ್ಳುವನು. ಇನ್ನು ಸಮಯ ಇದೆ, ಇನ್ನು ಕೃಪೆ ಇದೆ. ಬಿಡು 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 ಕುಡಿತದ ದಾರಿಯಿಂದ ಹಿಂದಿರುಗಿ ಬಾ. ಬಿಟ್ಟು ಬಿಡು ಮದ್ಯ, ಬಿಟ್ಟು ಬಿಡು ನಾಶದ ಜೀವನ, ಮುರಿದು ಹಾಕು ಕುಡಿತದ ಬಂಧನ, ಉಳಿಸಿಕೋ ನಿನ್ನ ಕುಟುಂಬ. ರಾಜಾಧಿರಾಜ ಯೇಸು ಕರೆಯುತ್ತಿದ್ದಾನೆ, ನಾಳೆ ತಡವಾಗಬಹುದು, ಹಿಂದೆ ಬದಲಾಗು. ರಾತ್ರಿ ತಡವಾಗಿ ಮನೆಗೆ ಬರುವ ಹೆಜ್ಜೆ ಮಕ್ಕಳಿಗೆ ಅದ್ಭುತ ಅಲ್ಲ, ಭಯವಾಗಿದೆ. ಹೆಂಡತಿಯ ಮೌನದಲ್ಲೂ ನೋವು ಹರಿಯುತ್ತಿದೆ, ಅಳುವ ಹೃದಯದಲ್ಲಿ ಒಂದು ಪ್ರಾರ್ಥನೆ ಇದೆ. ದೇವರೇ, ನನ್ನ ಗಂಡನನ್ನು ಬದಲಿಸು. ಮೇಜಿನ ಮೇಲೆ ನಿಂತಿರುವ ಖಾಲಿ ಗ್ಲಾಸುಗಳು ಮುರಿದ ವಾಗ್ದಾನಗಳ ಸಾಕ್ಷಿಯಾಗಿವೆ. ಇದು ಖಂಡನೆ ಅಲ್ಲ, ಇದು ಕೊನೆಯ ಕರೆಯಾಗಿದೆ. ಇನ್ನು ಸಮಯ ಇದೆ, ಮನೆಗೆ ಹಿಂದಿರುಗು. ಹೆಂಡತಿಯ ಗೌರವ ಉಳಿಸು, ಮಕ್ಕಳ ಭವಿಷ್ಯ ಉಳಿಸು, ಕಣ್ಣೀರನ್ನು ಸಂತೋಷವಾಗಿ ಮಾರುವ ದೇವರು ನಿನ್ನನ್ನು ಕಟ್ಟಿ ಹಾಕಿದ ಕುರಿತವನ್ನು ಮುರಿಯಲು ಸಿದ್ಧನಿದ್ದಾನೆ. ಬಿಡು, ಈಗಲೇ ಬಿಡು ಕುಡಿತದ ಸರಪಣಿಯನ್ನು, ಮುರಿದು ಬಿಡು. ಮತ್ತೆ ಒಳ್ಳೆಯ ತಂದೆಯಾಗು, ಮತ್ತೆ ಒಳ್ಳೆಯ ಗಂಡನಾಗು. ಮುರಿದ ಮನೆ ಮತ್ತೆ ಒಂದಾಗಲಿ, ಯೇಸುವಿನ ನಾಮದಲ್ಲಿ ತಿರುಗಡೆಯಾಗು. ಐನುಗಳ ಗದ್ದಲ ಮೌನವಾಗಲಿ, ಪ್ರಾರ್ಥನೆಯ ಸ್ವರ ಮನೆ ತುಂಬಲಿ. ಕೇಳುವವರಿಗೆ ಹೇಳು, ಇನ್ನೂ ಸಮಯ ಇದೆ. ಯೇಸು ಕರೆಯುತ್ತಿದ್ದಾನೆ, ಕುಡಿದ ಬಿಡು.
ಶಿಲುಬೆಯ ಬುಡದಲ್ಲಿ ನಿಂತು ನಾನು ನಿಮ್ಮ ಮಮತೆಯ ಕಣ್ಣೀರನು ಕಂಡೆ ನಾನು. ಯೇಸು ಕಲಿಸಿದ ನಿಸ್ವಾರ್ಥ ಪ್ರೀತಿಯ ಹಾದಿ ನಿಮ್ಮ ಹೃದಯದಿಂದಲೇ ಅರಿತುಕೊಂಡೆ ನಾನು ತಾಯಿ. ನಿಮ್ಮ ಮೌನದಲ್ಲಿ ಮಾತುಗಳಿವೆ ಅನಂತ, ನಿಮ್ಮ ಕರುಣೆಯಲ್ಲಿ ಬದುಕಿನ ಬೆಳಕು ಮೂಡಿದೆ. ನನ್ನ ದಾರಿ ತಪ್ಪದಂತೆ ಹಿಡಿದುಕೋ ಕೈಯಲ್ಲಿ ಮೇರಿ ತಾಯಿ. ನೀವೇ ನನ್ನ ಬದುಕಿನ ದಾರಿ ದೀಪ ಮೇರಿ ತಾಯಿ. ನಿಮ್ಮ ಮನದಲ್ಲಿ ನಾನು ನಡೆಯಬೇಕು, ಯೇಸುವಿನ ಸತ್ಯದ ಹಾದಿಯಲ್ಲಿ ನಾ ಉಳಿಯಬೇಕು. ಕೊನೆಯುಸಿರಿನವರೆಗೂ ನಿಮ್ಮ ಕೃಪೆಯ ಬೆಳಕಿನಲ್ಲಿ ನನ್ನ ಆತ್ಮವು ನಿಮ್ಮ ಪ್ರೀತಿಯಲ್ಲಿ ಬೆಳೆಯಬೇಕು. ನೀವು ಕಂಡ ನೋವಿನ ಶಿಲುಬೆಯ ಕ್ಷಣಗಳು ತಾಯಿಯ ಹೃದಯದ ಅಳಿಯದ ನೋವುಗಳು. ಆ ನೋವಿನಲ್ಲೂ ಪ್ರೀತಿಯ ಹೂವು ಅರಳಿತು, ಅದೇ ಪ್ರೀತಿಯಲ್ಲಿ ನನ್ನ ಜೀವನ ಬೆಳಗಿತು. ನಿಮ್ಮ ಕಣ್ಣೀರ ಹನಿಯಲ್ಲಿ ಆಶೆಯ ಕಥೆ, ನಿಮ್ಮ ಪ್ರಾರ್ಥನೆ ಅವನಲ್ಲಿದೆ ನನ್ನ ಬದುಕಿನ ಆಶೆ. ನನ್ನ ಹೃದಯ ನಿಮ್ಮ ಕಡೆಗೆ ತಿರುಗಲಿ ಸದಾ ಮೇರಿ ತಾಯಿ. ನೀನೆ ನನ್ನ ಶಾಶ್ವತ ದಾರಿ ಮೇರಿ ತಾಯಿ. ನಿಮ್ಮ ನೆರಳಲ್ಲಿ ನಾನು ನಡೆಯಬೇಕು, ಯೇಸುವಿನ ಸತ್ಯದ ಹಾದಿಯಲ್ಲಿ ನಾ ಉಳಿಯಬೇಕು. ಕೊನೆಯುಸಿರಿನವರೆಗೂ ನಿಮ್ಮ ಕೃಪೆಯ ಬೆಳಕಿನಲ್ಲಿ ನನ್ನ ಆತ್ಮವು ನಿಮ್ಮ ಪ್ರೀತಿಯಲ್ಲಿ ಬೆಳೆಯಬೇಕು. ಶಿಲುಬೆಯ ಬಳಿ ನಿಂತು ನಾನು ಬೇಡಿಕೊಳ್ಳುವೆನು, ತಾಯಿ ಮೇರಿ ನಿಮ್ಮ ಕೈಯಲ್ಲಿ ನನ್ನ ಜೀವ ಒಪ್ಪಿಸುವೆನು. ಕರ್ತನೇ ಯೇಸುವೆ, ನಿನ್ನ ಸನ್ನಿಧಿಗೆ ಬಂದಿದ್ದೇನೆ. ನನ್ನ ಕೈಗಳು ಖಾಲಿ, ನನ್ನ ಹೃದಯ ಪಾಪದಿಂದ ತುಂಬಿದೆ. ನಿನ್ನ ಕೃಪೆಯೇ ನನ್ನ ಆಶ್ರಯ, ನಿನ್ನ ಪ್ರೀತಿಯೇ ನನ್ನ ಜೀವ. ಕರ್ತನೇ, ನಾನು ಪಾಪಿ, ನಾನು ಮಾಡಿದ ಪಾಪ ನನಗೆ ಗೊತ್ತು. ತಪ್ಪೆಂದು ತಿಳಿದಿದ್ದರೂ ಅದರಲ್ಲಿ ಅನೇಕ ಬಾರಿ ಬಿದ್ದೆನು.
ನನ್ನ ಬಲ ಸಾಲಲಿಲ್ಲ, ನನ್ನ ಮನಸ್ಸು ದುರ್ಬಲವಾಯಿತು. ನನ್ನ ಕಣ್ಣೀರು ಮಾತ್ರ ನಿನ್ನ ಪಾದಗಳ ಬಳಿ ಹರಿಯಿತು. ನಿನ್ನ ದಯೆ ಇಲ್ಲದೆ ನನಗೆ ಬೇರೆ ದಾರಿ ಇಲ್ಲ, ನಿನ್ನ ಕರುಣೆ ಇಲ್ಲದೆ ನನಗೆ ಬದುಕೇ ಇಲ್ಲ. ನನ್ನ ಅಪರಾಧಗಳಿಗಿಂತ ನಿನ್ನ ಕೃಪೆ ದೊಡ್ಡದು, ನನ್ನ ಕತ್ತಲಿಗಿಂತ ನಿನ್ನ ಬೆಳಕು ಮಹತ್ತರ. ಕ್ಷಮಿಸು ಕರ್ತನೇ, ನನ್ನ ಹೃದಯವನ್ನು ಶುದ್ಧ ಮಾಡು, ಹೊಸ ಜೀವ ಕೊಡು, ನಿನ್ನ ಮಾರ್ಗದಲ್ಲಿ ನಡೆಸು. ನಿನ್ನ ರಕ್ತವು ನನ್ನನ್ನು ತೊಳೆದಿದೆ, ನಿನ್ನ ಪ್ರೀತಿಯು ನನ್ನನ್ನು ಉಳಿಸಿದೆ. ನಿನ್ನ ಕೃಪೆಯಲ್ಲೇ ನನ್ನ ಹೊಸ ಆರಂಭ. ನನ್ನೊಬ್ಬನೇ ಅಲ್ಲ ಕರ್ತನೆ, ಅನೇಕರು ಇದೇ ದಾರಿಯಲ್ಲಿ ನಡೆಯುತ್ತಿದ್ದಾರೆ. ತಪ್ಪೆಂದು ತಿಳಿದಿದ್ದರೂ ಯಾರೂ ಎಚ್ಚರಿಸುವವರಿಲ್ಲ. ಲೋಕದ ಧ್ವನಿಗಳು ಅವರನ್ನು ದೂರ ಕರೆದೊಯ್ಯುತ್ತಿವೆ, ಆದರೆ ನಿನ್ನ ಧ್ವನಿ ಮಾತ್ರ ಜೀವದ ದಾರಿಗೆ ಕರೆಯುತ್ತದೆ. ಅವರ ಕಣ್ಣೀರನ್ನು ನೋಡು, ಅವರ ನೋವನ್ನು ಅರಿತುಕೋ, ಅವರ ಒಡೆದ ಮನಸ್ಸಿಗೆ ನಿನ್ನ ಶಾಂತಿ ನೀಡು. ಕ್ಷಮಿಸು ಕರ್ತನೇ, ನಮ್ಮ ಹೃದಯಗಳನ್ನು ಶುದ್ಧ ಮಾಡು, ಹೊಸ ಜೀವ ಕೊಡು, ನಿನ್ನ ಮಾರ್ಗದಲ್ಲಿ ನಡೆಸು. ನಿನ್ನ ರಕ್ತವು ನಮ್ಮನ್ನು ತೊಳೆದಿದೆ, ನಿನ್ನ ಪ್ರೀತಿಯು ನಮ್ಮನ್ನು ಉಳಿಸಿದೆ. ನಿನ್ನ ಕೃಪೆಯಲ್ಲೇ ನಮ್ಮ ಹೊಸ ಆರಂಭ. ತಂದೆಯೇ, ದಾರಿ ತಪ್ಪಿದವರನ್ನು ಕರೆಯು, ನಿನ್ನ ಧ್ವನಿ ಕೇಳುವ ಕಿವಿಗಳನ್ನು ಅವರಿಗೆ ಕೊಡು. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ಭಯಪಡಬೇಡ ಎಂದು ಹೇಳು. ಹೊಸ ಬದುಕಿನ ಬಾಗಿಲನ್ನು ತೆರೆಯು. ಪಾಪದ ಸಂಕೋಲೆಗಳನ್ನು ನಿನ್ನ ಶಕ್ತಿಯಿಂದ ಮುರಿಯು. ಬಂಧನದಲ್ಲಿರುವವರನ್ನು ಸ್ವಾತಂತ್ರ್ಯಕ್ಕೆ ನಡೆಸು. ನಿನ್ನ ಸಿಲುಮೆ ನನ್ನ ನಿರೀಕ್ಷೆ, ನಿನ್ನ ಪುನರುತ್ಥಾನ ನನ್ನ ಜಯ. ನಿನ್ನ ವಾಗ್ದಾನವೇ ನನ್ನ ನಂಬಿಕೆಯ ಆಧಾರ. ನಿನ್ನ ಕೃಪೆ ಎಂದೆಂದಿಗೂ, ನಿನ್ನ ಪ್ರೀತಿ ಅಂತ್ಯವಿಲ್ಲ. ನಿನ್ನ ಕರುಣೆ ಪ್ರತಿದಿನ ಹೊಸದಾಗಿ ಹರಿಯುತ್ತದೆ. ಅರುತ್ತಿರುವ ಹೃದಯಗಳನ್ನು ಸಂತೈಸು ಕರ್ತನೆ, ಉಳಿದ ಕನಸುಗಳಿಗೆ ಹೊಸ ಬೆಳಕು ಕೊಡು. ನಿರಾಶೆಯ ರಾತ್ರಿ ನಿನ್ನ ಸನ್ನಿಧಿಯಿಂದ ಮುಗಿಯಲಿ. ಪಾಪದ ಕತ್ತಲೆ ನಿನ್ನ ಬೆಳಕಿನಲ್ಲಿ ಕರಗಲಿ. ಯೇಸುವೇ, ನನ್ನನ್ನು ಬಿಡಬೇಡ. ಯೇಸುವೇ, ನನ್ನನ್ನು ನಡೆಸು. ಯೇಸುವೇ, ನನ್ನನ್ನು ಕ್ಷಮಿಸು. ಯೇಸುವೇ, ನಿನ್ನ ಪ್ರೀತಿಯಲ್ಲಿ ಇರಿಸು. ಕರ್ತನೆ, ನನ್ನನ್ನು ಮಾತ್ರವಲ್ಲ, ನಿನ್ನನ್ನು ಹುಡುಕುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ತಪ್ಪಿನ ದಾರಿಯಲ್ಲಿ ನಡೆಯುತ್ತಿರುವವರಿಗೆ
ಜೀವನದ ಬೆಳಕು ತೋರಿಸು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ನನ್ನ ಬಳಿಗೆ ಬಾ ಎಂಬ ನಿನ್ನ ಕರೆಯು ಎಲ್ಲರ ಹೃದಯದಲ್ಲಿ ಮೊಳಗಲಿ. ನಿನ್ನ ಕೃಪೆಯಲ್ಲಿ ಹೊಸ ಜೀವನ. ನನ್ನ ಮನಸ್ಸು ದುರ್ಬಲವಾಯಿತು, ನನ್ನ ಕಣ್ಣೀರು ಮಾತ್ರ ನಿನ್ನ ಪಾದಗಳ ಬಳಿ ಹರಿಯಿತು. ನಿನ್ನ ದಯೆಯಿಲ್ಲದೆ ನನಗೆ ಬೇರೆ ದಾರಿ ಇಲ್ಲ, ನಿನ್ನ ಕರುಣೆ ಇಲ್ಲದೆ ನನಗೆ ಬದುಕೇ ಇಲ್ಲ. ನನ್ನ ಅಪರಾಧಗಳಿಗಿಂತ ನಿನ್ನ ಕೃಪೆ ದೊಡ್ಡದು, ನನ್ನ ಕತ್ತಲಿಗಿಂತ ನಿನ್ನ ಬೆಳಕು ಮಹತ್ತರ. ಕ್ಷಮಿಸು ಕರ್ತನೇ, ನನ್ನ ಹೃದಯ